ಈತ ನಿತ್ಯ ಹತ್ತಾರು ಮನೆಗಳಿಗೆ ಆಹಾರ ಸಾಮಗ್ರಿಗಳನ್ನ ಸಪ್ಲೈ ಮಾಡುವ ಡೆಲಿವರಿ ಬಾಯ್. ಎಂದಿನಂತೆ ಮೊನ್ನೆ ಆರ್ಟಿ ನಗರ ಮನೆಯೊಂದಕ್ಕೆ ಫುಡ್ ಐಟಮ್ಸ್ ಡೆಲಿವರಿ ಮಾಡೋದಕ್ಕೆ ಹೋಗಿದ್ದ. ಆದ್ರೆ ಬಾಗಿಲು ತೆಗೀತಾ ಇದ್ದಂತೆ ವಿದೇಶಿ ಮಾಡೆಲ್ ಎದುರಾಗ್ತಾ ಇದ್ದ ಹಾಗೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಮಾಡೆಲ್ಗೆ ನಗರದಲ್ಲಿ ಲೈಂಗಿಕ ಕಿರುಕುಳ, ಡೆಲಿವರಿ ಬಾಯ್ನಿಂದ ಕೃತ್ಯ, ಆರೋಪಿ ಬಂಧನ. ಈ ಫೋಟೋದಲ್ಲಿ ಕಾಣಿಸ್ತಾ ಇರೋ ಈ ಯುವಕನ ಹೆಸರು ಕುಮಾರ ರಾವ್. ಆರ್ಟಿ ನಗರ ನಿವಾಸಿಯಾದ ಈತ ಡಿಪ್ಲೊಮಾ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದು ಪಾರ್ಟ್ ಟೈಮ್ ಆಗಿ ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ. ಅಕ್ಟೋಬರ್ 17ರಂದು ಆರೋಪಿ ಕುಮಾರ್ ರಾವ್ ಆಹಾರ ಸಾಮಗ್ರಿ ಡೆಲಿವರಿ ಮಾಡಲು ಆರ್ಟಿ ನಗರದ ಅಪಾರ್ಟ್ಮೆಂಟ್ ಒಂದಕ್ಕೆ ಹೋಗಿದ್ದ. ಈ ವೇಳೆ ಬ್ರೆಜಿಲ್ ಮೂಲದ ಮಾಡೆಲ್ಗೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಅನ್ನೋ ಆರೋಪದಲ್ಲಿ ಪೊಲೀಸರ ಅತಿಥಿಯಾಗಿದ್ದಾನೆ. ಅಕ್ಟೋಬರ್ 17ರಂದು ಆಹಾರ ವಸ್ತುಗಳಿಗೆ ಆರ್ಡರ್ ಒಂದು ಬಂದಿತ್ತಂತೆ. ಆರ್ಡರ್ ಪಡೆದುಕೊಂಡಿದ್ದ ಕುಮಾರ್ ರಾವ್ ಐಟಮ್ಸ್ ಜೊತೆಗೆ ಮನೆಯೊಂದಕ್ಕೆ ಹೋಗಿದ್ದಾನೆ. ಈ ವೇಳೆ ಬ್ರೆಜಿಲ್ ಮೂಲದ ಮಾಡೆಲ್ ಮನೆಯ ಬಾಗಿಲು ತೆಗೆದು ಹೊರಬಂದಿದ್ದಾರೆ. ಫುಡ್ ಡೆಲಿವರಿ ಮಾಡುವಾಗ ಆಕೆಗೆ ಲೈಂಗಿಕ ಕಿರುಕುಳ ನೀಡಿದ್ದಾನಂತೆ. ನಂತರ ಮಾಡೆಲ್ಗಳು ತಮ್ಮ ಮ್ಯಾನೇಜರ್ಗೆ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಲೈಂಗಿಕ ಕಿರುಕುಳ ಬಗ್ಗೆ ಸಿಸಿಟಿವಿ ದೃಶ್ಯಾವಳಿ ಪರಿಶೀಲನೆ ನಡೆಸಿದ ನಂತರ ಆರ್ಟಿ ನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಆರ್ಟಿ ನಗರ ಪೊಲೀಸರು ಎಫ್ಐಆರ್ ದಾಖಲಿಸಿ ಆರೋಪಿಯನ್ನ ಬಂಧಿಸಿದ್ದಾರೆ. ಇನ್ನು ಆರೋಪಿ ಕುಮಾರ್ ರಾವ್ ಪೋಷಕರು ಸಣ್ಣ ಪುಟ್ಟ ಕೆಲಸ ಮಾಡುತ್ತಾ ಮಗನನ್ನ ಓದಿಸ್ತಾ ಇದ್ರು. ಓದುವ ವೇಳೆಯೇ ಪಾರ್ಟ್ ಟೈಮ್ ಆಗಿ ಡೆಲಿವರಿ ಬಾಯ್ ಆಗಿ ಕೆಲಸಕ್ಕೆ ಸೇರಿದಂತೆ. ಇನ್ನು ಬ್ರೆಜಿಲ್ ಮೂಲದ ಈ ಮಾಡೆಲ್ ಕಳೆದ 1.5 ತಿಂಗಳ ಹಿಂದೆ ನಗರಕ್ಕೆ ಬಂದಿದ್ರು ಎನ್ನಲಾಗಿದೆ. 17/10/2025 ಆರ್ಟಿ ನಗರ ವ್ಯಾಪ್ತಿಯ ಸುಲ್ತಾನ್ ಪಾಳ್ಯದಲ್ಲಿ ಒಬ್ಬರು ಬ್ರೆಜಿಲ್ ಮಹಿಳೆ ಒಂದು SK ಮಾಡೆಲ್ ಕಂಪನಿಗೆ ಅವರು ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಬ್ಲಿಂಕಿಟ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ಆರೋಪಿತ, ಅವನು ಕುಮಾರ್ ರಾವ್ ಅಂತ ಅವನ ಹೆಸರು. ಅವನು ಡೆಲಿವರಿ ಕೊಡ್ಲಿಕ್ಕೆ ಹೋದಾಗ, ಫುಡ್ ಡೆಲಿವರಿ ಕೊಡ್ಲಿಕ್ಕೆ ಹೋದಾಗ ಮಿಸ್ಬಿಹೇವ್ ಮಾಡಿದ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಪ್ರಕಾರ ಕಂಪ್ಲೇಂಟ್ ತಗೊಂಡು ಕೇಸ್ ರಿಜಿಸ್ಟರ್ ಮಾಡಿ ಅಕ್ಯೂಸರ್ಗೂ ಕೂಡ ಅರೆಸ್ಟ್ ಮಾಡಿದ್ವಿ. ಮುಂದಿನ ತನಿಖೆ ನಡೀತಾ ಇದೆ. ಆರ್ಟಿ ನಗರ ಪೊಲೀಸರು ಪ್ರಕರಣ ದಾಖಲಿಸಿ ಕಿರುಕುಳ ನೀಡಿದ ಆರೋಪದಲ್ಲಿ ಬಂಧಿಸಿದ್ದಾರೆ. ಲೈಂಗಿಕ ದೌರ್ಜನ್ಯ ಬಗ್ಗೆ ತನಿಖೆ ನಡೆಸಿ ಸಿಸಿಟಿವಿ ದೃಶ್ಯಾವಳಿಗಳ ಪರಿಶೀಲನೆ ನಡೆಸಿದ್ದಾರೆ. ಅದೇನೇ ಇರಲಿ, ಬಡ ಕುಟುಂಬದಿಂದ ಬಂದಿದ್ದ ಯುವಕ ಹೊಟ್ಟೆಪಾಡಿಗಾಗಿ ಪಾರ್ಟ್ ಟೈಮ್ ಕೆಲಸಕ್ಕೆ ಸೇರಿದ್ದ. ಆದ್ರೆ ಒಂದು ಕ್ಷಣ ಮೈಮರೆತು ದುರ್ವರ್ತನೆ ತೋರಿದ್ರಿಂದ ಜೈಲು ಸೇರುವಂತಾಗಿದ್ದು ವಿಪರ್ಯಾಸ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18.